ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಿವಪ್ರಸಾದ್ ಮಾತಾಡ್ತೀನಿ. ಸೊ ಇವತ್ತು ವೀಕೆಂಡ್ ವಿತ್ ವಾಸ್ತುಗೆ ನಮ್ಮ ಚೀಫ್ ಗೆಸ್ಟ್ ಆಗಿ ಆಹ್ವಾನಿಸಿರೋ ನಮ್ಮ ಸರ್ NR ಕೆ ವೆಂಕಟೇಶ್ ಅವರಿಗೆ ಸ್ವಾಗತ ಕೊಡ್ತೇನೆ. ನಿಮಗೂ ಮತ್ತು ನಿಮ್ಮ ಸಂಸ್ಥೆಗೂ, ನಿಮ್ಮ ಸಿಬ್ಬಂದಿ ವರ್ಗಕ್ಕೂ ಮತ್ತು ಇದನ್ನು ನೋಡೋ ಪ್ರೇಕ್ಷಕ ಎಲ್ಲರಿಗೂ ನನ್ನ ಇದಯಪೂರ್ವಕ ನಮಸ್ಕಾರಗಳು. ಸರ್, ಸ್ಟ್ರೇಟ್ ಅವೇ ಟಾಪಿಕ್ ಹೋಗ್ತೀನಿ ಸರ್. ಬಿಕಾಸ್ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಸೊ ಒಬ್ಬ ರೆಪ್ಯೂಟೆಡ್ ಸೊಸೈಟಿಯಲ್ಲಿ ರೆಪ್ಯೂಟೆಡ್ ಪರ್ಸನ್ ಸೂಸೈಡ್ ಆಗಿಬಿಟ್ರು. ಸೊ ವಾಸ್ತುವಿಂದ ಏನಾದರೂ ಸೂಸೈಡು ಅಥವಾ ಸಡನ್ ಡೆತ್ ಆಗೋ ಚಾನ್ಸಸ್ ಇರುತ್ತಾ? ನಿನ್ನೆ ನೀವು ಹೇಳಿದಂಗೆ ಅವ್ರಿಗೆ ಸಾಲನೂ ಇದ್ದಿಲ್ಲ, ಸಖತ್ ಆಸ್ತಿಗಳಿತ್ತು, ದೊಡ್ಡ ಕಂಪನಿಗಳಿತ್ತು, ಕಾರುಗಳಿತ್ತು, ಪಾರ್ಟಿಗಳು, ಲೆಕ್ಕಾಚಾರನೇ ಇಲ್ಲ. ಅವರು ಸುಸೈಡ್ ಮಾಡಿಕೊಂಡ್ರು ಅನ್ನೋ ಸುದ್ದಿ ಭಾಳ ನೋವು ಕೊಡೋ ವಿಚಾರ. ಆದರೆ ನಾವು ವಾಸ್ತವಲ್ಲಿ ಇದು ಅವ್ರ ಬಂಗ್ಲೆ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಕೂಡ. ಆದರೆ ಸುಸೈಡ್ ಮಾಡ್ಕೊಳ್ಳೋರು ಮನೆಯೆಲ್ಲ ನಾನು ನೋಡಿದ್ದೀನಿ. ಒಂದು ಸಲ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಗೋವಾದಿಂದ ನನ್ನನ್ನು ಒಬ್ಬರು ಭೇಟಿಯಾಗಕ್ಕೆ ಬಂದಿದ್ದರು. ನಾವು ಇವಾಗ ಸಾವಿನ ಸುದ್ದಿ ಮಾತಾಡುವಾಗ ಸತ್ತ ಮೇಲೂ ದೇವರಾಗಿ ನಮ್ಮನ್ನು ಕಾಪಾಡುವ ದೈವಾಧೀನರ ಬಗ್ಗೆ ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನನಗೆ ರಾಮಾನುಜ ಸ್ವಾಮಿಗಳು ಇವತ್ತು ಸಾವಿರಾರು ವರ್ಷ ಇನ್ನೂ ಅವರು ಶ್ರೀರಂಗಂನಲ್ಲಿ ಕೂತಿರೋದು ಎಲ್ಲರಿಗೂ ಗೊತ್ತಿದೆ. ಮೈ ಕೆಟ್ಟೋಗಿಲ್ಲ, ಕೊಳತೋಗಿಲ್ಲ, ಕರಿಗಿಲ್ಲ, ಉರಿಗಿಲ್ಲ, ಏನಾಗಿಲ್ಲ. ಅದೇ ರೀತಿ ಗೋವಾದಲ್ಲಿ ಝೇವಿಯರ್ ಅಂತ, ಫ್ರಾನ್ಸಿಸ್ ಝೇವಿಯರ್ ಅಂತ, ಅವ್ರದ್ದು 500 ವರ್ಷದಿಂದ ಆ ದೇಹವನ್ನು ಹಂಗೆ ಇಟ್ಟಿದ್ದಾರೆ. ಅದು ಕೊಳತೋಗಿಲ್ಲ, ಇದಾಗಿಲ್ಲ, ಏನಾಗಿಲ್ಲ. ಅದನ್ನು ನೋಡಬೇಕು. ನಾನು ರಾಮಾನುಜರನ್ನ ಸಖತ್ ಸಲ ನೋಡಿದ್ದೀನಿ. ಝೇವಿಯರ್ನ ನೋಡಬೇಕು ಅಂತ ಒಂದು ಆಸೆ. ನಮಗೆ ಜಾತಿ, ಮತ, ಭಾಷೆ, ದೇಶ ಇದನ್ನು ಬೇಗೆಲ್ಲ ಮೋಗ ಇಲ್ಲ. ಎಲ್ಲ ಮನುಷ್ಯತ್ವದ ಮೇಲೆ ನಾವು ನಿಂತಿರೋರು. ಒಳ್ಳೆಯದು ಎಲ್ಲಿದ್ರೇನು ಸ್ವೀಕರಿಸ್ತೀವಿ, ಅದನ್ನು ನೋಡೋಕ್ಕೆ ಇಚ್ಛೆ ಪಡ್ತೀವಿ, ಅದನ್ನು ಕಲೀಲಿಕ್ಕೆ ಪ್ರಯತ್ನ ಪಡ್ತೀವಿ. ಆ ಸಮಯದಲ್ಲಿ ಗೋವಾದಿಂದ ನನ್ನ ಹತ್ರ ಭೇಟಿಗೆ ಒಬ್ಬರು ಬಂದಿದ್ರು. ಅವರು ತಾಯಿಯವರು ಸುಸೈಡ್ ಮಾಡ್ಕೊಂಡು ಸತ್ತೋಗಿದ್ರು ಗೋವಾ ಇರೋ ಮನೆಯಲ್ಲಿ ಅಂತ. ನಾನು ಹೇಳಿದೆ, ಉತ್ತರ ವಾವಿಯಕ್ಕೆ ನಿಮ್ಮ ಬಾಗಿಲಿರ್ತದೆ ಅಂತ ಪ್ಲ್ಯಾನ್ ಮಾಡಿ ಕೊಟ್ಟೆ. ಸರ್, ಇದು ನಮ್ಗೆ ಗೊತ್ತಿಲ್ಲ, ನೀವು ಬರಬೇಕು ಅಂದರು. ನನಗೆ ಹಿಂದಿ ಅಷ್ಟು ಬರಲ್ಲ, ಎರಡನೇದು ಕೊಂಕಣಿ ಬರಲ್ಲ, ಇಂಗ್ಲೀಷು ಅಷ್ಟಿಗಷ್ಟೇ ಅಂದಾಗ ಯಾರ ಜೊತೆಗಿದ್ರೆ ಸೇವಿಯರ್ನ ನೋಡ್ಬೋದು ಅಂತ ಆಸೆಯಲ್ಲಿ ಒಪ್ಕೊಂಡೆ. ನನ್ನನ್ನು ಕರ್ಕೊಂಡೋಗಿದ್ರು. ಅಲ್ಲಿ ಹೋಗಿದ ತಕ್ಷಣ ಅವ್ರ ಮನೆ ಬಾಗಿಲಿದ್ದಿದ್ದು ಉತ್ತರ ವಾವಿಯಕ್ಕೆ. ಇದು ಒಂದಲ್ಲ, ಈ ರೀತಿ ಹಲವಾರು ಬಾಗಿಲುಗಳು ಉತ್ತರ ವಾವಿಯದಲ್ಲಿ ಇದ್ದವ್ರ ಬಾಗಿಲುಗಳು ಸುಸೈಡು, ಆಕ್ಸಿಡೆಂಟು, ಮರ್ಡರು ಇಂಥವೆಲ್ಲ ನಡೀತಾ ಇರ್ತದೆ. ಅದರಿಂದ ಉತ್ತರ ಬಾಗಿಲಲ್ಲಿ ಅದೇ ಸಂಚಿಕೆಯಲ್ಲಿ ಹೇಳಿದಾಗೆ ಉತ್ತರ ಬಾಗಿಲು ಅಷ್ಟು ಡೇಂಜರಸ್. ಅದು ಮಾತ್ರ ಅಲ್ಲ, ಈ 75 ಅಂತ ನಂಬರು ನಿನ್ನೆ ತೀರ್ಕೊಂಡಿದ್ದಂಥ VIP ವ್ಯಕ್ತಿ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ನೀವು ಅವ್ರ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಹೋಗಿ ನೋಡಿದರೆ ಅವ್ರ ಕಾರ್ ನಂಬರ್ಸ್ ಎಲ್ಲ ನೋಡ್ಬೋದು. ಅವ್ರ ಕಾರ್ ನಂಬರ್ಸಲ್ಲಿ ಪೆಕ್ಯುಲಿಯರ್ ಆಗಿ ಕಂಡು ಬಂದಿತ್ತು ನನಗೆ. ಅವರು ಮನೆಯವ್ರ ಜೊತೆ ಬಳಸಿದಂಥ ರೋಲ್ಸ್ ರಾಯ್ 1675, ಆಮೇಲೆ 1775, ದುಬೈಯಲ್ಲಿ ಬಳಸಿದ 1775, ಅವರು ಕಾಣಿಸ್ಕೊಂಡಿದ್ದ 1575. ರಿಪೀಟೆಡ್ ಆಗಿ 75 ಬರ್ತದೆ. ರಿಪೀಟೆಡ್ ಆಗಿ 75 ಬರೋದು ಅಲ್ಲ, ಹೆಂಗಿರ್ತದೆ ಅಂದರೆ ಸಾಲ ತೀರಕ್ಕೆ ಆಗಲ್ಲ, ಕಟ್ಟಕ್ಕೆ ಆಗಲ್ಲ, ಅಷ್ಟು ಕಷ್ಟಪಡ್ತಾರೆ 75 ಇರೋರು. ಅದು ಫೋನ್ ನಂಬರ್ ಆಗಲಿ, ಗಾಡಿ ನಂಬರ್ ಆಗಲಿ. ಆದರೆ ಇವ್ರಿಗೆ 1 ರೂಪಾಯಿ ಸಾಲ ಇಲ್ಲ. ನಾವು ಅದಕ್ಕೆ ಹೇಳ್ತೀವಿ, 75 ಸಾಲ ಇಲ್ಲ ಅಂದರೆ ಸಾಯಿಸ್ಬಿಡ್ತದೆ ಅಂತ. ಅದು ಹೆಂಗೆ ಸಾಯಿಸ್ತದೆ ಅನ್ನಲ್ಲ. ಅದು ನಾನು ತುಂಬ ಮಂದಿ ನೋಡಿದ್ದೀನಿ. ಈ ಕೊರೋನಾದಲ್ಲಿ ತೀರ್ಕೊಂಡಿದ್ದ ಒಂದು 3-4 ಜನ ತುಂಬ ಆಸ್ತಿ ಮಾಡಿದ್ದಾರೆ, 30-40 ವರ್ಷಕ್ಕೆ ಸತ್ತೋಗಿದ್ದಾರೆ. ಅವ್ರ ಕಾರ್ ನಂಬರ್ಸ್ ಎಲ್ಲ 75 ನಾನು ನೋಡಿದ್ದೀನಿ. ಬಟ್ ಅದೆಲ್ಲ ನೀವು ಹುಡುಕ್ ನೋಡಬೇಕಾಗಿಲ್ಲ. ಇವಾಗ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿದ್ರೆ ಅವ್ರು ಬಳಸಿದಂಥ ಕಾರಲ್ಲಿ ಇರೋ 75 ನಂಬರ್ ನೋಡ್ಬೋದು. 75 ಸಾಲ ಇದ್ದರೆ ನೀವು ತಪ್ಪಿಸ್ಕೊಂಡ್ಬಿಡ್ತೀರಿ. ಇಲ್ಲ ಅಂದರೆ ಸಾಲದ ಕಟ್ಟ ಭಾರಿ ಜಾಸ್ತಿ ಇರ್ತದೆ. ಸಾಲದ ಕಟ್ಟ ಇಲ್ಲ, ಸಾಲ ಇಲ್ಲ, ನೀವು ಸಂಪಾದನೆ ಮಾಡಿದ್ದೀರಿ ಅಂದರೆ ಅದು ಅರ್ಧಕ್ಕೆ ಸಾಯಿಸ್ತದೆ. ಅದು ಅಷ್ಟು ಕೆಟ್ಟ ನಂಬರ್. ಅದರಿಂದ ಉತ್ತರ ವಾವಿಯ ಬಾಗಿಲುಗಳು, ಅதாவது ನಾರ್ತ್ ಬಾಗಿಲು ಮತ್ತು 75 ಅನ್ನೋ ನಂಬರು ಈ ಸಡನ್ ಡೆತ್ಗೆ ಕಾರಣ ಆಗ್ತದೆ. ಸರ್, ಇವಾಗ 75 ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಯಾರ್ಯಾರು 1975 ಹುಟ್ಟಿರ್ತಾರೆ, ಅದೊಂದು ಪಾಯಿಂಟ್ ಇರುತ್ತೆ. ಆಮೇಲೆ 75 ಅಂದರೆ ಅದು ಡೇಟ್ ಆಫ್ ಬರ್ತ್ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನೀವು 75 ಮೊಬೈಲ್ ನಂಬರಲ್ಲಿ ಚೇಂಜ್ ಮಾಡ್ಬೋದು, ಕಾರ್ ನಂಬರ್ ಅಥವಾ ಬೈಕ್ ನಂಬರ್ ಇಲ್ಲ ಅಕೌಂಟ್ ನಂಬರು. ಸೊ ಇಂಥವೆಲ್ಲ ಚೇಂಜ್ ಮಾಡ್ಬೋದು. ಸೊ ಬಟ್ ಇವಾಗ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅವರು ಏನು ಮಾಡಬೇಕು? ವೆರಿ ಗುಡ್ ಎಕ್ಸಾಂಪಲ್. ನಾನು ಮುಂದಿನ ಸಂಚಿಕೆ ಫಸ್ಟ್ ಸಂಚಿಕೆಯಲ್ಲಿ ಹೇಳಿದ 13ನೇ ಸಂಖ್ಯೆ ಭಾರಿ ಡೇಂಜರಸ್ ಅಂತ ಹೇಳಿದೆ. ಆದರೆ ನನಗೆ ಪರಿಚಯ ಇರೋರು ಒಂದು ಸಲ ಒಂದು MP ಫೋನ್ ನಂಬರ್ ತೋರಿಸಿದ್ರು. ಅವ್ರು MP ಆಗಿದ್ದಾಗ ನಾನು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ, ಅವರು ಇದಕ್ಕೆ ಪ್ರೊಡ್ಯೂಸ್ ಮಾಡಿರ್ತಾರಲ್ಲ ಎಲೆಕ್ಷನ್ ಕಮಿಷನ್ಗೆ, ಆ ಡೇಟಾ ತೊಗೊಂಡಾಗ ಅವ್ರ ಡೇಟ್ ಆಫ್ ಬರ್ತ್ ನೋಡಿದೆ. ಅವರು 13 ನಂಬರ್ ಇತ್ತು. 13 ನಂಬರ್ ಎಲ್ಲರಿಗೂ ಕೆಟ್ಟದ್ದು ಮಾಡ್ತದ? ಇಲ್ಲ. 31ನೇ ತಾರೀಕು, 4ನೇ ತಾರೀಕು, 22ನೇ ತಾರೀಕು ಇವರು ಹುಟ್ಟಿದವ್ರಿಗೆಲ್ಲ 13 ಏನು ಕೆಟ್ಟದ್ದು ಮಾಡಲ್ಲ. ಅಂಥವಿದ್ರೆ ಅದು ಎಕ್ಸ್ಟೆನ್ಷನ್. ಅದೇ 100ಕ್ಕೆ 10 ಮಂದಿ ತಪ್ಪಿಸ್ಕೊಳ್ತಾರೆ, 90 ಮಂದಿ ಸಿಕ್ಕಾಕೊಳ್ತಾರೆ. ಅದರಿಂದ ನಾವು 13ಅನ್ನು ಬೆಳೆಸೋದು ಬೇಡ ಅಂತ ಹೇಳ್ತೀವಿ. ಅದರಿಂದ 75 ವರ್ಷ ಹುಟ್ಟಿ 75 ಇದ್ರೆ ಏನು ಮಾಡಲ್ಲ. ಆದರೆ 75ನೇ ವರ್ಷ ಹುಟ್ಟಿಲ್ಲ, ಅವ್ರು 75ಅನ್ನು ಯೂಸ್ ಮಾಡಿದರೆ ಭಾರಿ ಅನಾಹುತ ಆಗ್ತದೆ. ಇವರು ನೆನ್ನೆ ತೀರ್ಕೊಂಡಿದ್ದ ಉದ್ಯಮಿ, ಅವ್ರದ್ದು 65, 67 ಅಂತ ಏನೇನೋ ನಂಬರ್ಸ್ ಬರ್ತಾ ಇದೆ. 12 ಫೆಬ್ರವರಿ ಹುಟ್ಟಿದ್ದಾರೆ ಅಂತ.
ಬಟ್ ಇನ್ನೂ ಸ್ಪಷ್ಟವಾದ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲ. ಅದೇ ರೀತಿ ಅವ್ರ ಬಿಲ್ಡಿಂಗ್ ನಾನು ನೋಡಿಲ್ಲ. ಬಟ್ ಅವರು ಓಡಾಡಿದ ಅವರು ಮಾಡಿದ ಕಾರ್ಸ್ ನಂಬರ್ಸು ನೋಡಿದಾಗ 75 ರಿಪೀಟೆಡ್ ಆಗಿ ಬರ್ತಾ ಇದೆ. ಈ 75 ಅನ್ನೋದು ಸಾಲ ಇಲ್ಲದಿದ್ದರೆ ಸಾಯಿಸ್ತದೆ. ಇದನ್ನು ಚೆನ್ನಾಗಿ ಸಾಲ ಇರಬೇಕು, ಇಲ್ಲಾಂದ್ರೆ ಸಾಯಿಸ್ಬಿಡಲ್ಲ. ಇಲ್ಲಾಂದ್ರೆ 75 ಇರಬಾರ್ದು. 75 ಸಾಲ ಇದ್ರೆ ಸಾಲ ಕಾಟ ತಾಳಲಾರ್ದ ಒದ್ದಾಡ್ತಾರೆ. ಬಟ್ ಸಾಲ ಇಲ್ಲ ಅಂದ್ರೆ ಅದು ಸಾಯಿಸ್ಬಿಡ್ತದೆ. ಅದು ಈ ಕೊರೋನಾದಲ್ಲಿ ತೀರ್ಕೊಂಡಿದ್ದ ತುಂಬಾ ಮಂದಿಯನ್ನು ನೋಡಿದ್ದೀನಿ. ಅವ್ರ ಕಾರ್ ನಂಬರ್ಸ್, ಬೈಕ್ ನಂಬರ್ಸ್ ಎಲ್ಲ 75 ಬಂದಿತ್ತು. ಅವರೆಲ್ಲ ಸಾಲ ಮಾಡಿಲ್ಲ, ಚೆನ್ನಾಗಿ ದುಡಿದಿದ್ದಾರೆ. ಈ ಖ್ಯಾತ ಉದ್ಯಮಿ ಥರನೇ ದುಡಿದಿದ್ದಾರೆ. ಅವರಷ್ಟು ದುಡಿದಿಲ್ಲ, ಇವರು ಒಂದು ಮಟ್ಟಕ್ಕೆ ದುಡಿದಾರೆ. ಆದರೆ ದುಡಿಮೆ ಒಂದು 40 ವರ್ಷಕ್ಕೆ, 50 ವರ್ಷಕ್ಕೆ, 55 ವರ್ಷಕ್ಕೆ ಸಡನ್ ಡೆತ್. ಐ ಮೀನ್ ಕೊರೋನಾ ಅನ್ನೋದು ಸಡನ್ ಡೆತ್ ಅಲ್ಲ. ಅದೇ ರೀತಿ ಆಕ್ಸಿಡೆಂಟ್ಸು. ಅದರಿಂದ ಈ 75 ಮೊಬೈಲ್ ನಂಬರನ್ನು, ಕಾರ್ ನಂಬರನ್ನು ಮತ್ತು ಡೋರ್ ನಂಬರ್ ಎಲ್ಲ ಇದ್ದರೆ ಸ್ವಲ್ಪ ಹುಷಾರಾಗಿರಿ. ಅದನ್ನು ಬದಲಾಯಿಸೋ ಪ್ರಯತ್ನ ಪಡಿ. ಇದು ನನ್ನ ಸಲಹೆ. ಸರ್, ಇವಾಗ ಫಾರ್ ಎಕ್ಸಾಂಪಲ್ ನಂದು ಕೆಲವೊಂದು ಮೊಬೈಲ್ ನಂಬರ್ ಇದೆ, ಅದು ಚೇಂಜ್ ಮಾಡೋಕ್ಕಾಗಲ್ಲ. ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಟೈಅಪ್ ಮಾಡಿರ್ತೀನಿ. ಸೊ ಅದು ಇವಾಗ ಆಧಾರ್ ಕಾರ್ಡಲ್ಲಿ ಕೂಡ ಲಿಂಕ್ ಮಾಡಿರ್ತೀನಿ. ಸೊ ಇವೆಲ್ಲ ಪ್ರೋಸೆಸ್ ಚೇಂಜ್ ಮಾಡೋಕ್ಕೆ, ಅಥವಾ ನನ್ನ ಕಸ್ಟಮರ್ ಇವಾಗ ಒಂದು 10 ವರ್ಷದಿಂದ ಸಿಮ್ ಯೂಸ್ ಮಾಡ್ತಾ ಇದ್ದೀನಿ, ಅದನ್ನು ನಾನು ಬಿಸಾಕಕ್ಕೂ ಮನಸ್ಸು ಬರೋಲ್ಲ. ಅವಾಗ ಏನು ಮಾಡಬೇಕು ಸರ್? ಅದು ಇನ್ಕಮಿಂಗ್ ಮಾತ್ರ ಇಟ್ಕೋಬೇಕು. ಔಟ್ ಗೋಯಿಂಗಿಗೆ ಬೇರೆ ನಂಬರ್, ಒಳ್ಳೆ ನಂಬರನ್ನು ಬಳಸಬೇಕು. ಇವಾಗ ನಿಮ್ಮ ಕೈಯಲ್ಲಿರೋ ನಂಬರ್, ಕೆಟ್ಟ ನಂಬರ್ಗಳು ಕೆಟ್ಟ ಕಾಲದಲ್ಲಿ ಕೆಲಸ ಮಾಡ್ತದೆ, ಒಳ್ಳೆ ನಂಬರ್ ಒಳ್ಳೆ ಕಾಲದಲ್ಲಿ ಕೆಲಸ ಮಾಡ್ತದೆ. ಕೆಟ್ಟ ಕಾಲ ಬಂದಾಗ ಆ ನಂಬರ್ಗಳು ಎತ್ತು ಕುಣಿಯಕ್ಕೆ ಶುರು ಮಾಡಿಬಿಡ್ತದೆ. ಅದರಿಂದ ಅದನ್ನು ಡಯಲ್ ಮಾಡಬಾರ್ದು. ನೀವು ಎದನ್ನು ಮುಟ್ತಿರೋ, ಡಯಲ್ ಮಾಡ್ತಿರೋ, ಎದರಿಂದ ಸಂಪರ್ಕ ಮಾಡ್ತಿರೋ ಆ ನಂಬರ್ಗಳು ಒಳ್ಳೇದಾಗಿದ್ದರೆ ನಿಮಗೆ ಮುಂದೆ ಒಳ್ಳೇದಾಗ್ತಾನೇ ಹೋಗ್ತದೆ. ಸೊ ಭಾಳ ಜನ ಏನಪ್ಪ ಅಂದರೆ ಯೂಟ್ಯೂಬ್ ವೀಡಿಯೋಸು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸು ಅಲ್ಲಿ ಇಲ್ಲಿ ನೋಡಿಕೊಂಡು, ಸೊ ನಾರ್ತ್ ಫೇಸು ಬೆಸ್ಟು, ಈಸ್ಟ್ ಫೇಸ್ ಬೆಸ್ಟು, ಅಥವಾ ಈ ನಂಬರ್ ಬೆಸ್ಟು, ಈ ನ್ಯೂಮರಾಲಜಿಯಲ್ಲಿ ಈ ನಂಬರ್ ಇದ್ದರೆ ಓಕೆ ಅಂತಂದು ನೀವೇ ಡಿಸೈಡ್ ಮಾಡ್ಕೋಬೇಡಿ. ಬಿಕಾಸ್ ಒಬ್ಬರು ಕನ್ಸಲ್ಟೆಂಟ್ ಇರ್ತಾರೆ, ಅವ್ರು ವಾಸ್ತು ಕನ್ಸಲ್ಟೆಂಟ್, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಅದರಿಂದ ನಿಮಗೆ ಬೆನಿಫಿಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಏನಂದರೆ, ಇವಾಗ ಫಾರ್ ಲಾಸ್ಟ್ ಟೈಮ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ನನಗೆ ಜ್ವರ ಬಂದರೆ ಡೋಲೋ 650 ತೊಗೊಳ್ಬೇಕು ಅನ್ನೋದು ಗೊತ್ತಿದೆ. ಕೋಲ್ಡ್ ಬಂದರೆ ಇನ್ನೊಂದು ಟ್ಯಾಬ್ಲೆಟ್ ತೊಗೊಳ್ಬೇಕು ಅನ್ನೋದು ಕೂಡ ಗೊತ್ತಿದೆ. ಆ್ಯಂಡ್ ಅದು ದುಡ್ಡು ಸೇವ್ ಮಾಡೋಕ್ಕೋಸ್ಕರ ನಿಮ್ಮ ಲೈಫನ್ನ, ಹೆಲ್ತನ್ನ ಹಾಳು ಮಾಡ್ಕೋಬೇಡಿ. ಓಕೆ, ಬಿಕಾಸ್ ಏನಪ್ಪ ಅಂದರೆ ಮೆಡಿಕಲ್ ಶಾಪಿಗೆ ಹೋದರೆ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಡಾಕ್ಟರ್ ಹತ್ರ ಹೋಗೋದು ಬಿಟ್ಬಿಡ್ತೀರಾ. ಈ ರೀತಿ ದಯವಿಟ್ಟು ಮಾಡಬೇಡಿ. ಬಿಕಾಸ್ ಒಬ್ಬ ಕನ್ಸಲ್ಟೆಂಟ್ ಏನು ಮಾಡ್ತಾರೆ ಅಂದರೆ ರೂಟ್ ಕಾಸ್ನ ಹಿಡ್ಕೋತಾರೆ. ಓಕೆ, ಬುಡಕ್ಕೆ ಹೋಗಿ ಅವರು ಸೊಲ್ಯೂಷನ್ ತಂದು ಕೊಡ್ತಾರೆ. ಇವಾಗ ನಿಮಗೆ ಜ್ವರ ಕಡಿಮೆ ಆಗ್ಬೋದು, ಮತ್ತೆ ನಾಳೆ ಬರೋ ಚಾನ್ಸಸ್ ಇರುತ್ತೆ. ಒಬ್ಬ ಡಾಕ್ಟರ್ ಹತ್ರ ಹೋದರೆ ನಿಮಗೆ ಎಲ್ಲದನ್ನೂ ಸೊಲ್ಯೂಷನ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ಸಾರಿಗೆ ಹೇಳಿದ್ದೆ ವಾಸ್ತು ಡಾಕ್ಟರ್ ಅಂತ. ಬಿಕಾಸ್ ಏನಂದರೆ ನಿಮಗೆ ಬುಡದಿಂದ ಸೊಲ್ಯೂಷನ್ ಸಿಗುತ್ತೆ. ಹಂಗಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಒಬ್ಬ ಕನ್ಸಲ್ಟೆಂಟ್, ವಾಸ್ತು ಕನ್ಸಲ್ಟೆಂಟನ್ನು ಇಟ್ಕೊಂಡೆ ನೀವು ನಿಮ್ಮ ಪ್ರಾಬ್ಲಮ್ಸನ್ನ ರೆಕ್ಟಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಸರ್ ನಂಬರ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅವ್ರನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಫ್ರೀಯಾಗಿ ಕನ್ಸಲ್ಟಿಂಗ್ ಮಾಡ್ತಾರೆ, ಯಾವುದೇ ಥರ ಚಾರ್ಜಸ್ ತೊಗೊಳ್ಳಲ್ಲ. ಓನ್ಲಿ ಫಾರ್ ಪೇಯ್ಡ್ ಸರ್ವಿಸಸ್ ಏನಿರುತ್ತೆ ಅದು ನಿಮ್ಮ ಸೈಟ್ ಅಥವಾ ಪ್ರಾಪರ್ಟಿ ವಿಸಿಟ್ ಮಾಡೋಕ್ಕೆ ಅದಕ್ಕೆ ಮಾತ್ರ ಚಾರ್ಜಸ್ ಇರುತ್ತೆ. ನೀವು ವಾಯಾ ಫೋನ್ ಕಾಲ್ ಫ್ರೀಯಾಗಿ ಕಾಲ್ ಮಾಡ್ಬೋದು, ಕನ್ಸಲ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.